ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸಿಟಿ ರವಿ ಅವಾಚ್ಯ ಪದ ಬಳಸಿಲ್ಲ ಅನ್ನೋದಾದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡ್ಲಿ, ಸವಾಲಿಸಿದ ಲಕ್ಷ್ಮಿ ಹೆಬ್ಬಾಳ್ಕರ್. ತರಕಾರಿ ಮಾರುಕಟ್ಟೆಯಲ್ಲಿ ರಾಹುಲ್ ಗಾಂಧಿ ಮಹಿಳೆಯರೊಂದಿಗೆ ಸಂವಾದ ನಡೆಸಿದ ಸಂಸದ. ಬಾಣಂತಿ ಸಾವು ವೈದ್ಯರ ನಿರ್ಲಕ್ಷ್ಯ ಆರೋಪ. ಶ್ವೇತಾಗೌಡ ಆಭರಣ ಅಂಗಡಿ ಮಾಲೀಕರಿಗೆ ವಂಚಿಸಿದ ಪ್ರಕರಣ ವತ್ತೂರ್ ಪ್ರಕಾಶ್ ವಿಚಾರಣೆಗೆ ಹಾಜರು. ಪ್ರತ್ಯೇಕ ಎನ್ಕೌಂಟರ್, ಇಬ್ಬರು ಬ್ಯಾಂಕ್ ದರೋಡೆಕೋರರ ಹತ್ಯೆ. ಇವಿಷ್ಟು ಸುದ್ದಿಗಳು ಇವತ್ತಿನ ನಮ್ಮ ಆಯ್ಕೆಗಳು. ಈ ವಿಚಾರಗಳ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ, ಬಿಜೆಪಿ ನಾಯಕ ಸಿಟಿ ರವಿ ಅವರು ನನ್ನ ಬಗ್ಗೆ ಅವಾಚ್ಯ ಶಬ್ದ ಬಳಸಿಲ್ಲವೆಂದಾದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡ್ಲಿ, ನೋಡೋಣ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲನ್ನ ಹಾಕಿದ್ದಾರೆ. ನೀವು ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದ ವೇಳೆ ಮಾತನಾಡಿದ ಅವರು ಹಲವು ವಿಚಾರಗಳನ್ನ ಹೇಳಿದ್ದಾರೆ. ರಾಮಾಯಣ ಮಹಾಭಾರತ ಆಗಿದ್ದು ಮಹಿಳೆಯನ್ನ ಅಪಮಾನ ಮಾಡಿದ್ದಕ್ಕೆ ಅಲ್ಲಿ ಅಪಮಾನ ಮಾಡಿದ ಎಲ್ಲರಿಗೂ ಶಿಕ್ಷೆ ಆಗಿದೆ, ಇಲ್ಲಿಯೂ ಆಗುತ್ತೆ. ಸಿಟಿ ರವಿ ಅವರು ಆ ರೀತಿ ಹೇಳಿಲ್ಲ ಅನ್ನೋದಾದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡ್ಲಿ, ಆಣೆ ಪ್ರಮಾಣ ಮಾಡ್ಲಿಕ್ಕೆ ನಾನು ನನ್ನ ಕುಟುಂಬ ಸಮೇತವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಸಿಟಿ ರವಿ ಪ್ರಕರಣವನ್ನ ಈಗಾಗಲೇ ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದೆ. ಈ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲ್ಲ, ತನಿಖೆ ನಡೆಯುವಾಗ ನಾವು ಹೇಳಿಕೆಗಳನ್ನ ನೀಡುವುದು ಸರಿಯಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನಿದು ಈ ಪ್ರಕರಣ? ಅಂದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ಆಣೆ ಪ್ರಮಾಣ ಮಾಡಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲನ್ನ ಎಸೆದಿದ್ದಾರೆ. ಈಗ ಪ್ರಕರಣ ಗಂಭೀರ ಸ್ವರೂಪಕ್ಕೆ ತಲುಪಿದೆ. ಮೊದಲನೇದಾಗಿ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಿದ್ದು ಈಗ CID ಕೈಗೆ ಹೋಗಿದೆ. ಅಂದ್ರೆ ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಸಿಟಿ ರವಿ ಅವರ ವಿರುದ್ಧ ಸರಿಯಾದಂತಹ ತನಿಖೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಹಾಗಿದೆ. ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವತ್ತು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸಭಾಪತಿಯವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪೊಲೀಸರು ತನಿಖೆ ಮಾಡೋದಾದ್ರೆ ವಿಧಾನ ಪರಿಷತ್ತಿನ ಒಳಗಡೆ ಮಹಜರು ಮಾಡೋದಕ್ಕೆ ಬರಬೇಕಲ್ವ, ಅದಕ್ಕೆ ನಾವು ಅನುಮತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಸದನದ ಪಾವಿತ್ರ್ಯಕ್ಕೆ ಸಂಬಂಧಿಸಿದ್ದು ಮತ್ತು ಅದು ಅದರಲ್ಲಿ ನಿಯಮಗಳ ಪ್ರಕಾರ ನಾವು ಸದನದ ಒಳಗೆ ನಡೆದಂತಹ ಒಂದು ಪ್ರಕರಣವನ್ನ ಹೊರಗಡೆ ತನಿಖೆ ಮಾಡುವಂತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ COD ತನಿಖೆ ಮಾಡಿದ್ರೆ CID ಅವರು ಅಲ್ಲಿ ಸದನದ ಒಳಗಡೆ ಹೋಗ್ಬೋದಾ ತನಿಖೆ ಮಾಡೋದಕ್ಕೆ, ಮಹಾಜರು ಮಾಡೋದಕ್ಕೆ, ಸ್ಥಳ ಪರಿಶೀಲನೆಗೆಲ್ಲ ಹೋಗ್ಲಿಕ್ಕಾಗತ್ತಾ? ಮತ್ತೆ ಅದೇ ಪ್ರಶ್ನೆ ಬರುತ್ತೆ. ಸಭಾಪತಿಯವರು ಅನುಮತಿ ಕೊಡ್ತಾರೆ ಅನ್ನುವಂಥದ್ದು. ಸೊ ಅಂತಿಮವಾಗಿ ಇದು ಈ ಪ್ರಕರಣ ನೋಡಿದ್ರೆ ಇದು ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವ ರೀತಿ ಕಾಣಿಸ್ತಾ ಇಲ್ಲ. ಆದ್ರೆ ಈ ವಿಷಯ ಜೀವಂತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಆಡಳಿತಾರೂಢ ಕಾಂಗ್ರೆಸ್ನ ನಾಯಕರು ಕೂಡ ಬಯಸಿದ ಹಾಗಿದೆ. ಇನ್ನೊಂದೆಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಾಪ ಅವರಿಗೆ ನೋವಾಗಿದ್ದವರಿಗೆ ಅವರು ಬಹಳ ಸಿಟ್ಟಿಗೆದ್ದಿದ್ದಾರೆ. ಸತತವಾಗಿ ಅವರು ಸಿಟಿ ರವಿಯ ವಿರುದ್ಧ ಮಾತನ್ನ ಆಡ್ತಾ ಇದ್ದಾರೆ. ಅವರು ಇವತ್ತೊಂದು ಖಾಸಗಿ ಟಿವಿ ಒಂದು ಚಾನೆಲ್ಗೆ ನೀಡಿದಂತ ಸಂದರ್ಶನದಲ್ಲಿ ಈ ಮಾತನ್ನ ಹೇಳಿದ್ದಾರೆ, ನೀವು ಬೇಕಿದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ಆಣೆ ಪ್ರಮಾಣ ಮಾಡೋಣ ಅಂತ ಹೇಳ್ಬಿಟ್ಟು. ಸಿಟಿ ರವಿ ಅವರು ಅದಕ್ಕೇನೋ ಪ್ರತಿಕ್ರಿಯೆ ಕೊಟ್ಟ ಆಗಿದೆ. ನಾನು ಬಹಳ ಸಲ ಧರ್ಮಸ್ಥಳಕ್ಕೆ ಹೋಗ್ತಾ ಬರ್ತಾ ಇರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಲೋಕಾಭಿರಾಮವಾಗಿ. ನೀವು ಯಾವುದೇ ವಿಷಯವನ್ನು ಇತ್ಯರ್ಥ ಮಾಡಬೇಕಾಗಿರೋದು ನ್ಯಾಯಾಲಯದಲ್ಲಿ, ಅದಕ್ಕೆ ಬೇಕಾಗಿರುವಂತ ಸಾಕ್ಷ್ಯ ಇದ್ರೆ ಆ ಆರೋಪ ಸಾಬೀತಾಗುತ್ತೆ. ಇಲ್ಲಿ ಯಾರಿಗೆ ನೀವು ಪ್ರೂವ್ ಮಾಡೋದಕ್ಕಾಗಿ ಧರ್ಮಸ್ಥಳಕ್ಕೆ ಕರೀತಾ ಇದ್ದೀರಿ? ಜನಮಾನಸದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ನಂಬಿಕೆ ಇದೆ. ಧರ್ಮಸ್ಥಳದಲ್ಲಿ ಹೋಗಿ ಸುಳ್ಳು ಹೇಳಿದ್ರೆ ಹಾಗೆ ಸುಳ್ಳು ಹೇಳಿದವರಿಗೆ ದೊಡ್ಡ ಏನೋ ಶಿಕ್ಷೆ ಕಾದಿದೆ ಅಥವಾ ಏನೋ ಒಂದು ದೊಡ್ಡ ಅಪಮಾನ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನುವಂಥದ್ದು ಒಂದು ಜನಮಾನಸದಲ್ಲಿ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನ ಇಟ್ಕೊಂಡ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಒಬ್ಬ ಸಚಿವೆಯಾಗಿ, ಸಂವಿಧಾನಬದ್ಧ ಒಂದು ಪ್ರತಿಜ್ಞೆ ಸ್ವೀಕರಿಸಿದಂತ ಒಬ್ಬ ಜನಪ್ರತಿನಿಧಿಯಾಗಿ ಅವರು ಇದನ್ನ ಧರ್ಮಸ್ಥಳದ ಕೋರ್ಟಿಗೆ ತಗೊಂಡೋಗೋದಲ್ಲ. ಇದನ್ನ ಅವರು ನ್ಯಾಯಾಲಯದಲ್ಲಿ ಏನಿದೆ, ಅವರ ಜೊತೆಗೆ ಏನು ಸಾಕ್ಷ್ಯ ಇದೆ ಅದನ್ನ ಅವರು ಅದನ್ನ ಮಂಡನೆ ಮಾಡಿ ನ್ಯಾಯ ಪಡೆಯೋದಕ್ಕೆ ಯತ್ನಿಸಬೇಕು ಅಂತ ಹೇಳಿ ನನಗೆ ಅನಿಸ್ತಿದೆ. ಬಹುಶಃ ಇನ್ನೂ ಒಂದಿಷ್ಟು ದಿನ ಜನರ ನಡುವೆ ಚರ್ಚೆ ವಿಷಯ ಇಲ್ಲ. CID ಅದನ್ನ ವಿಶೇಷವಾಗಿ ಒಂದು ತಂಡವಾಗಿ ಅದನ್ನ ತನಿಖೆ ಮಾಡುತ್ತೆ. ಅದನ್ನ ಪೊಲೀಸರಿಗೆ ಇದು ಫೊರೆನ್ಸಿಕ್ ಲ್ಯಾಬ್ನ ವರದಿಯನ್ನು ಕೂಡ ಅದಕ್ಕೆ CIDಗೆ ಹಸ್ತಾಂತರ ಮಾಡ್ತಾರೆ. ಫೋಕಸ್ಡ್ ಆಗಿ ಪ್ರಕರಣ ತನಿಖೆ ನಡೀತದೆ ಮತ್ತು ಬೇಗ ನಡಿಬೇಕು ಅನ್ನುವಂಥದ್ದು CIDಗೆ. ಆದ್ರೆ ಒಂದು ಕಡೆ CID ಅನ್ನೋದು ರಾಜ್ಯ ಸರ್ಕಾರದ ಕೈಗೊಂಬೆ ಅನ್ನುವಂತ ಮಾತು ಕೂಡ ಇದೆ. ಇದು ಈಗ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಕಾಂಗ್ರೆಸ್ನವರು ಇದನ್ನ ಹೇಳ್ತಾ ಇದ್ರು. ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ, ಲೋಕಾಯುಕ್ತ ಕೂಡ ಹಾಗೆ ಆಗಿದೆ, CID ಕೂಡ ಹಾಗೆ ಆಗಿದೆ. ಹಾಗಾಗಿ ತಮಗೆ ಬೇಕಾದಂತೆ ಅವರು ವರದಿಯನ್ನು ಬರೆಸಿಕೊಳ್ಳಬಹುದು ಅನ್ನುವಂಥದ್ದು
ಮಾತನ್ನು ಕೂಡ ಬಿಜೆಪಿ ಪಕ್ಷದ ನಾಯಕರು ಹೇಳಿದ್ದಾರೆ. ಎನಿಹೌ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬಟ್ ಈ ವಿಷಯದಲ್ಲಿ ಗಂಭೀರವಾಗಿ ತನಿಖೆ ನಡೆದು ಸತ್ಯ ಹೊರಗೆ ಬರಬೇಕು ಅನ್ನೋದಂತೂ ಬಹಳ ಮುಖ್ಯವಾಗಿ ನಾವು ಹೇಳಬೇಕಾಗಿರುವಂತ ಸಂಗತಿ. ನೀವು ನೆಕ್ಸ್ಟ್ ಸುದ್ದಿಯನ್ನ ನೋಡೋದಾದ್ರೆ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ದೆಹಲಿಯ ಗಿರಿನಗರದಲ್ಲಿರುವ ತರಕಾರಿ ಮಾರುಕಟ್ಟೆಗೆ ಭೇಟಿ ನೀಡಿ ತರಕಾರಿಯನ್ನ ಖರೀದಿಸಿದ್ದಾರೆ. ಇನ್ನು ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಕುರಿತು ಗೃಹಿಣಿಯರ ಜೊತೆ ಸಂವಾದವನ್ನ ನಡೆಸಿದ್ದಾರೆ. ಈ ಕುರಿತ ವಿಡಿಯೋವನ್ನ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದೆ ಇಲ್ಲಿನ ಸ್ಥಳೀಯ ಮಾರುಕಟ್ಟೆಗೆ ತೆರಳಿ ಜನರೊಂದಿಗೆ ಆಹಾರ ಪದಾರ್ಥಗಳ ಖರೀದಿಯನ್ನ ಮಾಡಿದ್ದಾರೆ. ಈ ವೇಳೆ ಹಣದುಬ್ಬರವು ಪ್ರತಿಯೊಬ್ಬರನ್ನ ಹೇಗೆ ತೊಂದರೆಗೆ ತಳ್ಳಿದೆ ಎಂಬ ಬಗ್ಗೆ ವ್ಯಾಪಾರಿಗಳ ಬಳಿ ಚರ್ಚೆಯನ್ನ ನಡೆಸಿದ್ದಾರೆ. ಆ ಒಂದು ವಿಡಿಯೋವನ್ನ ರಾಹುಲ್ ಗಾಂಧಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಸರ್, ಒಬ್ಬ ಸಂಸದ ಹಾಗೆ ಒಬ್ಬ ಲೋಕಸಭೆಯ ಪ್ರತಿಪಕ್ಷ ನಾಯಕ ಒಂದು ಮಾರುಕಟ್ಟೆಗೆ ಇಷ್ಟು ಸಾರಾಸಗಟಾಗಿ ಹೋಗ್ತಾರೆ ಅಂದ್ರೆ ಹೋಗ್ಲಿ ಯಾಕೆ ಅದು ತಪ್ಪೇನಿದೆ ಅದರಲ್ಲಿ? ಪ್ರತಿಯೊಬ್ರು ಕೂಡ ಹೋಗ್ಬೇಕು. ಪ್ರತಿಯೊಬ್ರು ಕೂಡ ರಾಜಕಾರಣಿಗಳು, ಮಂತ್ರಿಗಳು ಅವರೇ ಖುದ್ದಾಗಿ ತರಕಾರಿ ಮಾರುಕಟ್ಟೆಗೆ, ದಿನಸಿ ಮಾರುಕಟ್ಟೆಗೆ ಹೋದ್ರೆ ಬೆಲೆ ಏರಿಕೆ ಇವತ್ತು ಜನರನ್ನ ಯಾವ ರೀತಿ ಕಾಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವರಿಗೆ ಇದು ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಕೆಲಸದ ಆಳುಗಳಿರ್ತಾರೆ, ಹೋಗಿ ತಗೊಂಡ್ಬರ್ತಾರೆ, ಆಮೇಲೆ ಬೇಕಾದಷ್ಟು ಸಂಬಳ, ಸಾರಿಗೆ ಸವಲತ್ತುಗಳೆಲ್ಲ ಇರ್ತವೆ, ಗೊತ್ತಾಗೋದಿಲ್ಲ ಅವರಿಗೆ ಜನರ ಸಂಕಷ್ಟಗಳು. ಪಶ್ಚಿಮ ಬಂಗಾಳದಲ್ಲೆಲ್ಲ ನಾವು ಈ ರಾಜಕಾರಣಿಗಳದ್ದು ಬಹಳ ವಿಶಿಷ್ಟ ನಡವಳಿಕೆ ಇದೆ. ಕೇರಳದಲ್ಲೂ ಕೂಡ 1-2-3 ಶಾಸಕರು ಈ ತರದ ಪ್ರಕರಣಗಳೆಲ್ಲ ವರದಿಯಾಗಿದೆ. ಒಬ್ಬ ಶಾಸಕರು ಮನೆಯಿಂದ ಹಾಲು ಕರೆದು ಹಾಲಿನ ಸೊಸೈಟಿಗೆ ತಗೊಂಡೋಗಿ ಹಾಲು ಹಾಕೊಂಡು ಬಂದು ಆಮೇಲೆ ಅಸೆಂಬ್ಲಿಗೆ ಹೋಗ್ತಾ ಇದ್ರು. ಅದೇ ತರ ಪಶ್ಚಿಮ ಬಂಗಾಳದಲ್ಲಿ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಬಹಳ ವರ್ಷಗಳ ಕಾಲ, ದಶಕಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದವರು ರಿಟೈರ್ಡ್ ಆದ್ಮೇಲೆ, ಅಂದ್ರೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿದ ಮೇಲೆ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತ್ಕೊಂಡು ಪೇಪರ್ ಓದ್ತಾ ಕುತ್ಕೊಂಡಿರೋ ಫೋಟೋ ಎಲ್ಲ ಬಂದಿತ್ತು. ಬಸ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಅವರು. ಅಂದ್ರೆ ಜನಸಾಮಾನ್ಯರ ಜೊತೆಗೆ ಬೆರೆತರೆ ಬಹುಶಃ ರಾಜಕಾರಣಿಗಳಿಗೆ ಜನಸಾಮಾನ್ಯರ ದುಃಖ ದುಮ್ಮನ ಗೊತ್ತಾಗುತ್ತೆ, ಬೆಲೆ ಏರಿಕೆಯ ಸಂಕಷ್ಟಗಳು ಅಥವಾ ಬೇರೆ ಏನೇ ಸಂಕಷ್ಟಗಳು ಕೂಡ ಗೊತ್ತಾಗುತ್ತೆ. ಇದು ಒಳ್ಳೆಯ ಒಂದು ಕ್ರಮ. ಅದು ತೋರಿಕೆ ಅಂತ ಹೇಳಿ ಆಗಬಾರ್ದು. ಸಾಧ್ಯ ಆದಷ್ಟು ಜನಸಾಮಾನ್ಯರ ಜೊತೆ ಬೆರೆಯುವಂತ ಬೇರೆ ಬೇರೆ ಉಪಕ್ರಮಗಳನ್ನ ರಾಹುಲ್ ಗಾಂಧಿ ಆಗಲಿ ಅಥವಾ ಈವನ್ ಆಡಳಿತ ಪಕ್ಷದ ಸಚಿವರು ಕೂಡ, ಅದ್ರಲ್ಲಿ ಏನಿದೆ, ಈ ಹಮ್ಮು ಬಿಮ್ಮು ಯಾಕಬೇಕು? ಸಚಿವರು ಸ್ವೀಡನ್ ನಲ್ಲಿ ಪ್ರಧಾನಮಂತ್ರಿ ಒಲೋಫ್ ಪಾಮೆ ಅಂತ ಇದ್ರು, ಅವರನ್ನ ಗುಂಡಿಕ್ಕಿ ಕೊಲ್ಲಲಾಯ್ತು. ಅವ್ರು ಯಾವಾಗ ಅಂತ ಹೇಳಿದ್ರೆ ಸೆಕೆಂಡ್ ಶೋ ಸಿನಿಮಾವನ್ನ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಿ ನಡ್ಕೊಂಡು ಬರ್ತಾ ಇದ್ರು ಮನೆಗೆ. ಅವರು ಅಂದ್ರೆ ಅವ್ರದ್ದು ಖಾಸಗಿ ಸಿನಿಮಾ ನೋಡೋದು ಖಾಸಗಿ ವಿಷಯ. ಸರ್ಕಾರದ ವಾಹನ ಬಳಸಲಿಲ್ಲ ಅವರು. ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಂಡು ವಾಪಸ್ ಬರ್ತಾ ಇದ್ರು. ಅವಾಗ ದುರದೃಷ್ಟವತ ಗುಂಡಿಕ್ಕಿಕೊಂಡು. ಅಂದ್ರೆ ಬಹಳ ದೇಶಗಳಲ್ಲಿ ಜನಸಾಮಾನ್ಯರ ಜೊತೆ ಬೆರೆಯುವಂತದ್ದು ಮತ್ತು ತಾವು ಅಧಿಕಾರಸ್ಥರು ಅಂತ ಹೇಳಿದ್ರೆ ಅದು ಎಲ್ಲ ಜನಸಾಮಾನ್ಯರಿಗಿಂತ ದೂರ ಅಲ್ಲ. ತಾವೇನು VIP ಅಂತ ಹೇಳಿದ್ರೆ ಆಕಾಶದಿಂದ ಇಳಿದು ಬಂದವರಲ್ಲ. ಈ ತರದ ಒಡನಾಟ ಒಳ್ಳೆಯದು. ರಾಹುಲ್ ಗಾಂಧಿ ಅಫ್ಕೋರ್ಸ್ ಹೊಸ ಪೀಳಿಗೆಯ ನಾಯಕ, ಹೊಸ ಸಮುದಾಯದ, ಹೊಸ ಜನರೇಷನ್ ಒಬ್ಬ ನಾಯಕ. ಈ ತರ ಮಾಡ್ತಾ ಇದ್ದಾರೆ. ಇನ್ನು ಮೋದಿಯವರು ಕೂಡ 10 ವರ್ಷದ ಹಿಂದೆ ಚುನಾವಣೆಯಲ್ಲಿ ಮೊದಲು UPA ಸರ್ಕಾರವನ್ನ ಕೆಳಗಿಳಿಸಿ ಅಧಿಕಾರಕ್ಕೆ ಬರುವಾಗ ನರೇಂದ್ರ ಮೋದಿ ಅವರು ಕೂಡ ಈ ಬೆಲೆ ಏರಿಕೆ ವಿಷಯವನ್ನೇ ಬಹಳ ದೊಡ್ಡ ಅಸ್ತ್ರವಾಗಿ ಬಳಸ್ಕೊಂಡಿದ್ರು. ತರಕಾರಿಗೆ ಎಷ್ಟಾಗಿದೆ, ಈರುಳ್ಳಿಗೆ ಎಷ್ಟಾಗಿದೆ, ಬೆಲ್ಲಕ್ಕೆ ಎಷ್ಟಾಗಿದೆ ಅನ್ನುವಂತ ಮಾತುಗಳನ್ನ ಕೇಳ್ತಾ ಇದ್ರು. ಬೆಲೆ ಏರಿಕೆ ಯಾಕೆ ಹೆಚ್ಚಾಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕಾರಣ ಅನ್ನುವಂತ ಬಹಳ ಪರಿಣಾಮಕಾರಿ ಭಾಷಣವನ್ನ ಮಾಡಿ ಅವರ ಅಧಿಕಾರಕ್ಕೆ ಬರೋದಕ್ಕೆ ಅದೊಂದು ಕಾರಣ. ಭ್ರಷ್ಟಾಚಾರದ ಪ್ರಕರಣ ಒಂದು, ಎರಡನೇದು ಬೆಲೆ ಏರಿಕೆಯದ್ದು. ಸೊ ಒಳ್ಳೆಯ ಕ್ರಮ ಅದು ರಾಹುಲ್ ಗಾಂಧಿದು. ಅವರು ಬಹುಶಃ ಇದನ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಅವರ ರಾಜ್ಯ ಮಟ್ಟದ ನಾಯಕರು ಇದ್ರಲ್ಲ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅವರು ಅಟ್ಲೀಸ್ಟ್ ರಾಹುಲ್ ಗಾಂಧಿಯನ್ನ ಅನುಸರಿಸಬೇಕಲ್ವಾ? ಇಲ್ಲಿ ನಮ್ಮ ಸಚಿವರುಗಳಿದ್ದಾರೆ, ಅವರು ಒಂದ್ಸಲ ಹೋಗ್ಬೇಕು. ಒಂದು ಈಗ ಗೃಹ ಸಚಿವರು ಪೊಲೀಸ್ ಠಾಣೆಗೆ ಹೋಗ್ತಾ ಇರಬೇಕು. ಅದೇ ರೀತಿ ಲೋಕೋಪಯೋಗಿ ಸಚಿವರು ರಸ್ತೆಯಲ್ಲಿ ಕೆಲಸ ನಡೀತಾ ಇದ್ರೆ ಕಾಮಗಾರಿಗಳನ್ನು ಪರಿಶೀಲಿಸ್ತಾ ಇರಬೇಕು. ಇದೇ ರೀತಿ ಬೇರೆ ಬೇರೆ ಸಚಿವರು ಅವರ ಖಾತೆಗೆ ಸಂಬಂಧಿಸಿ, ಶಿಕ್ಷಣ ಸಚಿವರು ಶಾಲೆಗೆ ದಿಢೀರಾಗಿ ಭೇಟಿ ಕೊಡ್ತಾ ಇರಬೇಕು. ಅದೆಲ್ಲ ಒಳ್ಳೆಯದು. ಜನರ ಸಾಮಾನ್ಯರ ದುಃಖ ದುಮ್ಮನಗಳು ನೇರವಾಗಿ ಅರ್ಥ ಆಗುತ್ತೆ ಇದರಿಂದ. ನೀವು ನೆಕ್ಸ್ಟ್ ಸುದ್ದಿಯನ್ನ ನೋಡೋದಾದ್ರೆ, ಬೆಂಗಳೂರಿನ ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿಯೊಬ್ಬರು ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎನ್ನುವ ಆರೋಪ ಕೇಳಿಬಂದಿದೆ. ಮೃತ ಬಾಣಂತಿಯನ್ನ ಕಡೂರು ತಾಲೂಕಿನ ಗರ್ಜೆ ಗ್ರಾಮದ ನಿವಾಸಿ ಅನುಷಾ ಅಂತ ಹೇಳಿ ಗುರುತಿಸಲಾಗಿದೆ. 1 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ ಅನುಷಾ ಅನಾರೋಗ್ಯದಿಂದಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಅನುಷಾಗೆ ತೆರೆಕೆರೆಯ ರಾಜ್ ನರ್ಸಿಂಗ್ ಹೋಮ್ ನಲ್ಲಿ ಸಹಜ ಹೆರಿಗೆ ಆಗಿತ್ತು. ನಂತರ ಸ್ಕ್ಯಾನಿಂಗ್ ಮಾಡಿದಾಗ ಕಲ್ಲು ಇದೆ ಅಂತ ಹೇಳಿ ವೈದ್ಯರು ತಿಳಿಸಿದ್ರು. ಅದೇ ವರದಿ ಆಧಾರದ ಮೇಲೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ವೈದ್ಯರು ಅಲ್ಲಿಯೂ ಎಡವಟ್ಟನ್ನ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬದವರು ಆರೋಪವನ್ನ ಮಾಡ್ತಿದ್ದಾರೆ.
ಚಿನ್ನ ಖರೀದಿಸುವ ನೆಪದಲ್ಲಿ ಆಭರಣ ಅಂಗಡಿ ಮಾಲೀಕರಿಗೆ ವಂಚಿಸಿದ ಪ್ರಕರಣದಲ್ಲಿ ಮಹಿಳೆಯೊಬ್ಬರನ್ನ ಬಂಧಿಸಲಾಗಿದ್ದು, ಇದೇ ಪ್ರಕರಣದಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರು ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆ ಪೊಲೀಸರು ಬಾಗಲಗುಂಟೆ ನಿವಾಸಿ ಶ್ವೇತಾ ಗೌಡ ಅವರನ್ನ ಬಂಧಿಸಿದ್ರು. ಅವರಿಂದ ಚಿನ್ನ, ಕಾರು ಹಾಗೂ ಇತರೆ ವಸ್ತುಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿತ್ತು. ಆರೋಪಿ ವಿಚಾರಣೆ ವೇಳೆ ವರ್ತೂರ್ ಪ್ರಕಾಶ್ ಅವರ ಹೆಸರು ಬಾಯ್ಬಿಟ್ಟಿದ್ರು. ಆರೋಪಿ ಹೇಳಿಕೆ ಆಧರಿಸಿ ಪ್ರಕಾಶ್ ಅವರಿಗೆ 3 ಬಾರಿ ನೋಟಿಸ್ ಅನ್ನ ನೀಡಲಾಗಿತ್ತು. ಮಂಗಳವಾರ ಬೆಳಗ್ಗೆ ವಿಚಾರಣೆಗೆ ಪ್ರಕಾಶ್ ಹಾಜರಾಗಿದ್ದು, ಎಸಿಪಿ ಗೀತಾ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ ಅಂತ ಹೇಳಿ ಮೂಲಗಳು ತಿಳಿಸಿವೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಚಿನ್ನಾಟ ಶಾಖೆಯಲ್ಲಿ ನಡೆದಂತಹ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 2 ಆರೋಪಿಗಳನ್ನ ಲಕ್ನೋ ಮತ್ತು ಗಾಜಿಪುರ ಪೊಲೀಸರು ಪ್ರತ್ಯೇಕ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸೋವಿಂದ್ ಕುಮಾರ್ ಹಾಗೂ ಸನ್ನಿ ದಯಾಳ್ ಮೃತರು. ಕಿಸಾನ್ ಪಥದ ಬಳಿ ಲಕ್ನೋ ಪೊಲೀಸರು ನಡೆಸಿದ ಎನ್ಕೌಂಟರ್ನಲ್ಲಿ ಸೋವಿಂದ್ ಹತನಾಗಿದ್ರೆ, ಗಾಜಿಪುರ ಪೊಲೀಸರು ನಡೆಸಿದ ಪ್ರತ್ಯೇಕ ಎನ್ಕೌಂಟರ್ನಲ್ಲಿ ಸನ್ನಿ ಮೃತಪಟ್ಟಿದ್ದಾನೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಚಿನ್ನಾಡ್ ಪ್ರದೇಶದ ಲೌಲೈ ಗ್ರಾಮದ ಬಳಿ ಸಂಚರಿಸ್ತಾ ಇದ್ದ 2 ವಾಹನಗಳನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಶಂಕಿತರಲ್ಲಿ ಒಬ್ಬ ಪೊಲೀಸರ ಮೇಲೆ ಗುಂಡು ಹಾರಿಸಿದ್ದಾನೆ. ಪ್ರತಿಯಾಗಿ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು, ಸೋವಿಂದ್ ಕುಮಾರ್ ಗುಂಡೇಟಿನಿಂದ ಮೃತಪಟ್ಟಿದ್ದಾನೆ ಅಂತ ಹೇಳಿ ತಿಳಿಸಿದ್ದಾರೆ. ಇವೆಷ್ಟು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್.